ಮುಖ್ಯವಾಗಿ ಇನ್ನೇನ್ ಬೇಕು? ಅಯ್ಯೋ, ಮನೆನೇ ರಿಪೇರಿ ಮಾಡಿಸ್ಬೇಕು. ಈ ಚೆಕ್ ಇದ್ದು ಮನೆ ರಿಪೇರಿ ಮಾಡಿಸ್ಲಿಲ್ಲ ಅಂದ್ರೆ ಈ ಚೆಕ್ ಕೊಟ್ಟು ದೇವ್ರಿಗೆ ಅವಮಾನ ಮಾಡ್ದಂಗೆ. 25,000. ಹಾ, ಸೋಫಾ ಆ ರಜನಿ ಮನೇಲಿ ಇದೆಯಲ್ಲ ಅದಕ್ಕಿಂತ ಚೆನ್ನಾಗಿರೋದೇ ತಗೋಬೇಕು. ಅದಕ್ಕೆ ಅಂದ್ರೆ ಎಷ್ಟಾಗ್ಬೋದು? 70,000. ತಾಯಿ ಎಲ್ಲವ್ವ, ಮುಖ್ಯವಾದದನ್ನೇ ಮರ್ತೋಗ್ಬಿಟ್ಟಿದ್ದೀನಲ್ಲ. ಮೊದ್ಲು ತಾಲಿ ಚೈನ್ನ ಬಿಡಿಸ್ಕೋಬೇಕು. ಅದಕ್ಕೆ 40,000 ಬೇಕೇ ಬೇಕು. 135,000. ಎಷ್ಟು ಸಾವಿರ ಹಾಕಿದ್ರು ಲಕ್ಷನೇ ಆಗ್ತಿಲ್ವಲ್ಲ. ಲೆಕ್ಕ ಎಲ್ಲೋ ಕುಂತೈತೆ. ತಲೆ ಕೆಡ್ಸ್ಕೊಂಡು ಕೂತ್ಕೊಂಡ್ರೆ ಕೆಲಸ ಆಗಲ್ಲ. ಮೊದ್ಲು ಬ್ಯಾಂಕ್ಗೆ ಹೋಗ್ಬಿಡೋಣ, ಅಲ್ಲೇ ಬರೆಯೋಣ. ಏನಾಯ್ತು ಸರ್? ಲೆಟರ್ ಬರೆಯೋದಿದೆ. ಶೋರ್ ಸರ್. ಯಾರ ಹತ್ರ ಆದರೂ ಹೇಳಿ ಟೈಪ್ ಮಾಡಿಸ್ಲಾ? ಟೈಪಿಂಗ್ ಬೇಡ, ಹ್ಯಾಂಡ್ ರಿಟನ್ ಇಸ್ ಇನಫ್. ನಾನು ಹೇಳ್ತಾ ಹೋಗ್ತೀನಿ, ನೀನು ಬರೀತಾ ಹೋಗು. ಓಕೆ. ವರ್ಧನ್ ಗ್ರೂಪ್ ಆಫ್ ಕಂಪ್ನೀಸಲ್ಲಿ ಇವತ್ತು ನಡಿಬಾರದ ಘಟನೆಯೊಂದು ನಡೆದು ಹೋಗಿದೆ. ಕಂಟಿನ್ಯೂ. ವರ್ಧನ್ ಗ್ರೂಪ್ಗೆ ಬರೋ ಪ್ರತಿಯೊಬ್ಬರನ್ನ ಆದರದಿಂದ, ಗೌರವದಿಂದ, ಪ್ರೀತಿಯಿಂದ ನಡೆಸಿಕೊಳ್ಳುವುದು ನಮ್ಮ ಸಂಸ್ಥೆಯ ಪದ್ಧತಿ. ಆ ಪದ್ಧತಿಯನ್ನು ನಾನು ಮುರಿದಿದ್ದೇನೆ. ನಾನು ಮಾಡಿರೋ ತಪ್ಪಿಗೆ ನಾನು ತಮ್ಮಲ್ಲಿ ಮನಃಪೂರ್ವಕವಾಗಿ ಕ್ಷಮೆ ಕೋರುತ್ತಿದ್ದೇನೆ. ಆಯ್ತಾ? ನಾವು ಸೈನ್ ಇಟ್. ಸರ್, ನಾನಾ? ಇವತ್ತು ಬೆಳಗ್ಗೆ ಅನು ಆಫೀಸ್ಗೆ ಬಂದಿಲ್ಲ? ಸರ್, ಏನಾಯ್ತು ಅಂತ ನಾನು ಹೇಳ್ತೀನಿ. ಏನಾಯ್ತು ಅಂತ ನನಗೆ ಗೊತ್ತು ಮೀರಾ. ನೋ ಎಕ್ಸ್ಕ್ಯೂಸಸ್ ಫಾರ್ ವಾಟ್ ಯು ಹ್ಯಾವ್ ಡನ್. ನಮ್ಮ ಕಂಪ್ನಿ ರೂಲ್ಸ್ ನಿನಗೆ ಚೆನ್ನಾಗಿ ಗೊತ್ತಿದೆ ಮೀರಾ. ಇನ್ಫ್ಯಾಕ್ಟ್ ಎಲ್ಲರೂ ಹಾಗೆ ನಡ್ಕೊಳ್ತಿದ್ದಾರಾ ಅಂತ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು. ನೀನೇ ಅದನ್ನು ಮೀರಿದೆಯಾ? ಸರ್, ರೂಲ್ಸ್ ಆರ್ ರೂಲ್ಸ್ ಮೀರಾ. ವರ್ಧನ್ ಗ್ರೂಪ್ ಇವತ್ತು ಇಷ್ಟು ಬೆಳೆಯೋದಕ್ಕೆ ಕಾರಣ ಏನು ಗೊತ್ತಾ? ಹಾರ್ಡ್ ವರ್ಕ್ ಸರ್. ದಟ್ಸ್ ಇಟ್. ಬಟ್ ನಾವು ಇನ್ನೊಬ್ಬರನ್ನ ಹೇಗೆ ಟ್ರೀಟ್ ಮಾಡ್ತೀವಿ, ಇಲ್ಲಿ ಬಂದವ್ರ ಜೊತೆ ನಾವು ನಡ್ಕೊಳ್ಳೋ ರೀತಿ, ನಮ್ಮ ಅವರ ಮಧ್ಯೆ ಇರೋ ಸಂಬಂಧ, ಗೌರವ, ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ನಾವು ಆಡೋ ಪ್ರೀತಿಯ ಮಾತುಗಳು, ಆಲ್ ದೀಸ್ ಥಿಂಗ್ಸ್ ಹ್ಯಾವ್ ಮೇಡ್ ಅವರ್ ಕಂಪನೀಸ್. ಬಟ್ ಆ ಹುಡುಗಿ, ನೀನು ಹೇಗೆ ಮಾತಾಡ್ತೀಯೋ ಹಾಗೆ ಬೇರೆಯವರು ನಿನ್ನ ಹತ್ರ ಮಾತಾಡ್ತಾರೆ. ಗಾಟ್ ಇಟ್? ಎಸ್ ಸರ್. ಗುಡ್. ಸರ್ಗೆ ನಮ್ಮ ಆಫೀಸಲ್ಲಿ ನಡೆಯೋ ವಿಷಯ ಎಲ್ಲ ಅದು ಹೇಗೆ ಗೊತ್ತಾಗುತ್ತೋ ಏನೋ. ಅವರು ಬಾಸ್ ಮೇಡಮ್, ಅವ್ರಿಗೆಲ್ಲವೂ ಗೊತ್ತಾಗತ್ತೆ. ಇಲ್ಲೇ ಇದೇ ಜಾಗದಲ್ಲಿ ನಾನು ರಮ್ಮಿಂಗ್ ಚೆಕ್ ತೋರಿಸಿದ್ದು. ಉತ್ತರ ಭಾರತದ ಯಾತ್ರೆ. ಅಪ್ಪ ಪರಮಾತ್ಮ, ಸೆರೆಟ್ ಟೈಮ್ಗೆ ಕಣ್ಣಿಗೆ ಬಿದ್ದಲ್ಲಪ್ಪ. ಎಲ್ಲ ಕೊಟ್ಟಿರೋ ನಿನ್ನೆ ಮರ್ತು ಬಿಟ್ಟಿದ್ನಲ್ಲಪ್ಪ. ತಪ್ಪಾಯ್ತು. ವಯಸ್ಸಾಗಿ ಕಣ್ ಕಾಣ್ತಾ ಇರುವಾಗ ನಿನ್ನ ನೋಡೋದಕ್ಕಾಗತ್ತಾ? ಕಣ್ ಚೆನ್ನಾಗಿ ಕಾಣುವಾಗ ನಿನ್ ದರ್ಶನ ಮಾಡ್ಬಿಡ್ಬೇಕು. ಅಯ್ಯಯ್ಯೋ, ನನ್ ಗಂಡನ್ಗೊಂದು ಸ್ಕೂಟರ್ ತಗೋಬೋದಲ್ಲ?
ಸ್ಕೂಟ್ರ್ ಏನಕ್ಕೆ ಕಾರ್ನೇ ತಗೋಬೋದಲ್ಲ. ಪುಷ್ಪ ಕಾಣೋ ಕನ್ಸ್ ಕಾಣ್ತೀಯ, ದೊಡ್ಡದಾಗೆ ಕಾಣು. ಬರೀ ಒಂದ್ ಕಾರ್ನ ಬರ್ದೇ ಬಿಡು. ನೀ ರಮ್ಯಂಗೆ ಬರೀ ಕವರ್ ತೋರಿಸಿದ್ಯೋ ಅಥವಾ ಚೆಕ್ಕು ತೋರಿಸ್ದ್ಯೋ? ಎಷ್ಟು ಟೆನ್ಷನ್ ಆಗಿ ಆಚೆಯಿಂದ ಬಂದ್ರು ಒಳಗ್ ಕಾಲಿಡ್ತಿದ್ದಂಗೆ ಜೀವ ತಣ್ಣಗಾಯ್ತದೆ. ಅಯ್ಯೋ, ನಾನ್ ಎಸಿನೇ ಬರ್ದಿಲ್ವಲ್ಲ. ಮನೇಲಿ ನೇಣ ಹಾಕೊಂಡು ಸತ್ ಬಿದ್ದಿರೋ ಫ್ಯಾನ್ನ ಕಿತ್ ಬಿಸಾಕಿ ಎಸಿನ ಫಿಟ್ ಮಾಡ್ಬಿಡೋದೆ. ಟೋಟಲಿ ಅಮೌಂಟು 6,30,000. ಯಾರ ಕೇಳಿ ಏನ್ ಮಾಡತ್ತಂತ ಬಂದು ಗೊತ್ತಾಗ್ತಿಲ್ವಲ್ಲಪ್ಪ. ಎಸ್ ಮೇಡಮ್. ನೀವು ಬ್ಯಾಂಕ್ ಅವ್ರೇನಾ? ಹೌದು ಚೆಕ್ ಹಾಕ್ಬೇಕಿತ್ತು. ಮೇಡಮ್, ನೀವು ಚಲನ್ ತುಂಬಿದ್ದೀರಾ? ಮೇಡಮ್, ಅಲ್ಲಿ ಕ್ಲಿಯರೆನ್ಸ್ ಕೌಂಟರ್ ಇದೆ, ನೀವು ಅಲ್ಲಿ ಹೋಗಿ ಚಲನ್ ತುಂಬಬೇಕಾಗುತ್ತೆ ಮೇಡಮ್. ಇಲ್ಲ ಹಾಕಕ್ಕಾಗಲ್ವಾ? ಇಲ್ಲ ಮೇಡಮ್, ಇದು ಮ್ಯಾನೇಜರ್ ಕ್ಯಾಬಿನು, ಇವರು ದೊಡ್ಡ ಆಫೀಸರು. ಅಯ್ಯೋ, ನನ್ ಚೆಕ್ ದೊಡ್ಡದೆ. ಈ ದೊಡ್ಡ ಚೆಕ್ಗೆ ನಿಮ್ ದೊಡ್ಡ ಆಫೀಸರೇ ಬೇಕು. ಇಲ್ಲ ಮೇಡಮ್, ಹಾಗೆಲ್ಲ ಆಗಲ್ಲ. ನೀವು ಬ್ಯಾಂಕಿಗೆ ಮೊದಲನೇ ಬಾರಿನ ಬರ್ತಾ ಇರೋದು? ಇವನ್ಗೆ ಹೆಂಗ್ ಗೊತ್ತಾಯ್ತು? ಅದು ಅದೆಲ್ಲ ನಿಮ್ಗೆ ಯಾಕೆ? ಈ ಚೆಕ್ ಎಲ್ಲ ಹಾಕ್ಬೇಕು ಹೇಳಿ. ನಿಮ್ಮ ಹೆಸರು, ಅಕೌಂಟ್ ನಂಬರು, ಚೆಕ್ ಡೀಟೇಲ್ಸ್ನ ಬರೆದು ಅಲ್ಲಿ ಚಲನ್ನ ತುಂಬಿಟ್ಟು ಆ ಕೌಂಟರ್ನಲ್ಲಿ ಕೊಡಬೇಕು. ಪೇಪರು ಗೊತ್ತಾಯ್ತು ಗೊತ್ತಾಯ್ತು. ಆಂಟಿ, ಅಮ್ಮ ಮನೆ ಕೀ ಏನಾದ್ರೂ ಕೊಟ್ಟೋದ್ರಾ? ಇಲ್ವಲ್ಲ ಅನ್ನು. ಹೋಗ್ಲಿ, ಎಲ್ಗ್ ಹೋಗ್ತೀನಿ ಅಂತ ಏನಾದ್ರೂ ಹೇಳಿದ್ರಾ? ಅದೇನೋ ಬ್ಯಾಂಕ್ಗೆ ಚೆಕ್ ಹಾಕ್ಬೇಕು ಅಂತ ಹೇಳ್ತಿದ್ರು. ಇಡೀ ವಟಾರಕ್ಕೆ ಗೊತ್ತಾಗೋಗ್ ಹೇಳ್ಕೊಂಡು ಹೋದ್ರು. ಹೌದು, ನಿಮಗ್ ಹೇಳಿಲ್ವಾ?